ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಅಂತಹ ವಿಜಲ್ಸ್ ಕಂಡು ಬರ್ತಾ ಇದ್ದಾವೆ. ಇನ್ನು ಪ್ರವಾಹಕ್ಕೆ ತತ್ತರಿಸಿದ ನೇಪಾಳಕ್ಕೆ ಭಾರತ ಸಹಾಯ ಹಸ್ತವನ್ನು ಚಾಚಿದೆ. ರಕ್ಷಣಾ ಕಾರ್ಯದಲ್ಲಿ ಕೈ ಜೋಡಿಸಿದೆ ಭಾರತೀಯ ಸೇನೆ. ನೇಪಾಳಕ್ಕೆ ಪರಿಹಾರ ಸಾಮಗ್ರಿಗಳನ್ನು ಭಾರತ ರವಾನಿಸುತ್ತೆ. ನೇಪಾಳ ಪ್ರಧಾನಿ ಬಾಲೆನ್ ಶಾಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಏನೆಲ್ಲ ಅಗತ್ಯ ಬೇಕೋ ನಾವು ಕೊಡ್ತೀವಿ ನೆರವು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ಭಾರತ ಅಂತ ಬಂದಾಗ ಪಕ್ಕದ ರಾಷ್ಟ್ರಗಳಷ್ಟೇ ಅಲ್ಲ, ದೂರದ ಟರ್ಕಿವರೆಗೂ ಕೂಡ ಬಹಳ ಸಹಾಯವನ್ನು ಮಾಡಿದ್ದೆ ನಮ್ಮ ಭಾರತ ದೇಶ. ಅವ್ರಿಗೆ ಮೂಲಭೂತ ಕೆಲವೊಂದಿಷ್ಟು ಪರಿಕರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಸಾಕಷ್ಟು ಸಹಾಯವನ್ನು ಮಾಡ್ತಾ ಬರ್ತಾ ಇದೆ. ಈಗ ನೇಪಾಳ ಇಲ್ಲಿ ನಮ್ಮ ಪಕ್ಕದ ದೇಶ ಇದು, ಗಡಿ ಕೂಡ ಹಂಚಿಕೊಂಡಿದೆ. ನೇಪಾಳಕ್ಕೆ ಭಾರತ ಈಗ ಸಹಾಯ ಹಸ್ತವನ್ನು ಚಾಚಿದೆ. ಏನು ರಕ್ಷಣಾ ಕಾರ್ಯಾಚರಣೆ ಬೇಕು, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಪ್ರಧಾನಿ ಮೋದಿ ಅಲ್ಲಿನ ಪ್ರಧಾನಿ ಬಾಲೆನ್ ಶಾ ಅವರಿಗೆ ಕರೆ ಮಾಡಿದ್ದಾರೆ. ಮತ್ತು ನಮ್ಮ ರಕ್ಷಣಾ ಪಡೆಗಳು ಕೂಡ ಅಲ್ಲಿ ಹೋಗಿದೆ. ನೇಪಾಳ ಭಾಳ ಪುಟ್ಟ ರಾಷ್ಟ್ರ ಅದು, ಬಟ್ ನಮ್ಮ ಕೆಲವು ರಾಜ್ಯಗಳು ಅಲ್ಲಿ ಬಹಳ ಹತ್ತಿರ, ಯು ಪಿ ಆಗಿರ್ಬೋದು ಮತ್ತು ಬಿಹಾರ ರಾಜ್ಯ ಕೂಡ ಬಹಳ ಹತ್ತಿರ ಅಲ್ಲಿ ಗಡಿಗೆ. ಅಲ್ಲಿಂದ ಕೂಡ ಈಗ ಕೆಲವೊಂದಿಷ್ಟು ಅಗತ್ಯ ನೆರವನ್ನು ಕೂಡ ನೀಡಲಾಗ್ತಾ ಇದೆ. ಅವರಿಗೆ ಬೇಕಾಗಿರುವಂತಹ ತುರ್ತು ಪರಿಕರಗಳಾಗಿರ್ಬೋದು ಎಲ್ಲ ಈಗ ವಿಮಾನದ ಮೂಲಕ ಮತ್ತು ಅಲ್ಲಿ ಗಡಿಗಳಿಂದ ಟ್ರಕ್ಕಲ ಮೂಲಕ ಸಾಗಿಸಲಾಗ್ತಾ ಇದೆ. ಇಂಡಿಯಾ ಸ್ಟ್ಯಾಂಡ್ಸ್ ವಿತ್ ನೇಪಾಳ. ಯಾಕಂದರೆ ನಮ್ಮ ಜೊತೆಗೆ ಗಡಿ ಹಂಚಿಕೊಂಡಿರುವಂಥ ದೇಶ ಅದು. ನೇಪಾಳ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಭಾರತ ಕೂಡ ನಿರಂತರವಾಗಿ ಹಲವು ನೂರಾರು ವರ್ಷಗಳಿಂದಲೂ ಕೂಡ ಇದು ಒಳ್ಳೆಯ ಸಂಬಂಧವನ್ನು ನಮ್ಮ ಭಾರತ ದೇಶ ಹೊಂದಿದೆ. ಜೊತೆಗೆ ಪಕ್ಕದ ಮನೆಯವರಿಗೆ ನಮಗೇನಾದರೂ ಅನಾಹುತ ಆಗಿದೆ ಅಥವಾ ಅವರು ಸಮಸ್ಯೆ ಆಗಿದೆ ಅಂತಂದರೆ ಸಹಾಯ ಮಾಡೇ ಮಾಡ್ತೀವಿ ನಾವು. ಬಟ್ ಈಗ ಅವ್ರಿಗೇನು ಅಗತ್ಯವಾದಂಥ ನೆರವು ಬೇಕು, ಔಷಧಿಗಳು, ಜೊತೆಗೆ ಅಲ್ಲಿ ಸದ್ಯಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಅವ್ರಿಗೆ ಕಳಿಸಿಕೊಡುವಂಥ ಕೆಲಸ ಭಾರತ ಮಾಡ್ತಾ ಇದೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕಾಲ್ ಮಾಡಿ ಪ್ರಧಾನಿ ಮೋದಿಯವರು ಕೂಡ ಕೊಟ್ಟಿದ್ದಾರೆ. ನಿರಂತರವಾಗಿ ಅಲ್ಲಿನ ಪ್ರಧಾನಿಯರ ಜೊತೆಗೆ ಸಂಪರ್ಕದಲ್ಲಿದೆ. ಅಮಿತ್ ಶಾ ಕೂಡ ಸಂಪರ್ಕವನ್ನು ಮಾಡಿ ಭಾರತೀಯರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ನಮ್ಮ ಇಂಡಿಯನ್ಸ್ ಕೂಡ ಅಲ್ಲಿ ಲಾಕ್ ಆಗಿದ್ದಾರಲ್ವ, ಅವರನ್ನು ಹೇಗೆ ಸೇಫಾಗಿ ಕರೆತರಬೇಕು ದೇಶಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸಹಾಯಕ್ಕಾಗಿ ನಮ್ಮ ಭಾರತೀಯರು, ಅಲ್ಲಿ ಇದ್ದಂಥ ಭಾರತೀಯರು ಅಂಗಲಾಸ್ತಾ ಇದ್ದಾರೆ. ಜೊತೆಗೆ ನಮ್ಮವರನ್ನು ರಕ್ಷಣೆ ಮಾಡಿ ಅಂಥೇಳಿ ಇಲ್ಲಿ ಇರುವಂಥ ಅವರ ಆಪ್ತರು, ನಾಪತ್ತೆ ಆದಂಥ ಆಪ್ತರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಅವ್ರನ್ನ ಸುರಕ್ಷಿತವಾಗಿ ಈಗ ನಮ್ಮ ದೇಶಕ್ಕೆ ಕರೆತರುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ರಕ್ಷಣಾ ಕಾರ್ಯಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಈಗ ಭಾರತ ಕೊಡ್ತಾ ಇದೆ. ನಿಮಗೆ ಸೇನಾ ಹೆಲಿಕಾಪ್ಟರ್ಗಳು ಬೇಕಾ ಅಥವಾ ವಿಶೇಷವಾದಂಥ ವಿಮಾನಗಳ ವ್ಯವಸ್ಥೆಗಳಾಗಬೇಕಾ, ಮತ್ತು ನಮ್ಮ NDRF ಸೇನೆ ಏನಿದೆ ಅದರದ್ದು ಕೂಡ ನಿಮಗೆ ಹೆಲ್ಪ್ ಬೇಕಾ, ಇನ್ನೂ ಹೆಚ್ಚುವರಿ ಏನಾದರೂ ನಮ್ಮ ಸೈನಿಕರು ಬೇಕಾ, ಆರ್ಮಿಯವರು ಬೇಕಾ ಹೆಲ್ಪ್ ಮಾಡಲಿಕ್ಕೆ ಅಂಥೇಳಿ ಈಗ ಅವ್ರ ಕಡೆಯಿಂದ ಮಾಹಿತಿನ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಈಗ ಕಳಿಸಿಕೊಡಲಾಗ್ತಾ ಇದೆ. ನೇಪಾಳವು ಕೂಡ ಈಗ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಭಾರತದ ಈ ಕಾರ್ಯಕ್ಕೆ. ಸಹಜವಾಗಿಯೇ ಈ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ ನಮ್ಮ ಪಕ್ಕದಲ್ಲಿರುವಂಥ ದೇಶಗಳು ಯಾವುದೇ ಆಗಿರ್ಬೋದು ಸಂಬಂಧ ಉತ್ತಮವಾಗಿ ಇಟ್ಕೊಂಡಿದೆ. ಜೊತೆಗೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಆ ದೇಶಗಳ ಜೊತೆಗೆ ಭಾರತ ನಿಂತ್ಕೊಂಡಿದೆ. ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಶ್ರೀಲಂಕಾ, ಈ ರೀತಿ ಯಾವ್ಯಾವ ಸಣ್ಣ ಪುಟ್ಟ ರಾಷ್ಟ್ರಗಳು ಸಹಾಯವನ್ನು ಚಾಚದೇ ಇದ್ದರೂ ಕೂಡ ಅವ್ರ ಜೊತೆಗೆ ನಿಲ್ಲಬೇಕಾದಂಥ ಒಂದು ಜವಾಬ್ದಾರಿಯನ್ನು ಭಾರತ ಯಾವಾಗಲೂ ಕೂಡ ಅದು ಸ್ವತಂತ್ರ ನಂತರ ತೆಗೆದುಕೊಂಡು ಬರ್ತಾ ಇದೆ. ಬಟ್ ಸದ್ಯಕ್ಕೆ ನಮ್ಮ ರಕ್ಷಣಾ ಪಡೆಗಳು ಕೂಡ ಅಲ್ಲಿ ಹೋಗಿದೆ, ಅವರ ಜೊತೆಗೆ ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಮತ್ತು ಇನ್ನು ಏನೆಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಸಹಕಾರ ಬೇಕೋ, ಬೆಂಬಲ ಬೇಕೋ ಅದೆಲ್ಲವನ್ನು ಕೂಡ ಕೊಡಲಿಕ್ಕೆ ತಯಾರಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶ ಭಾರತದಿಂದ ಹೋಗಿದೆ ಈಗ. ಯಾಕಂದರೆ ನಮ್ಮ ಜವಾಬ್ದಾರಿ ಅದು, ಅವ್ರ ಜೊತೆಗೆ ಕಷ್ಟದ ಕಾಲದಲ್ಲಿ ನಿಲ್ಲಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಹಾಯವನ್ನು ಭಾರತ ಮಾಡಲಿದೆ.